ಯಜಮಾನ ಯಜಮಾನ. ಮೇಡಮ್, ನೀವು ಇದನ್ನೆಲ್ಲ ನಂಬ್ತೀರಾ? ನೀನ್ ಕೆಲವೊಂದು ವಿಷಯ ನಂಬ್ತೀಯ ಅಂದ್ಮೇಲೆ ಅವ್ರಿಗೂ ಕೆಲವೊಂದು ವಿಷಯದಲ್ಲಿ ನಂಬಿಕೆ ಇರುತ್ತೆ ಅಂದ್ಮೇಲೆ ಆ ನಂಬಿಕೆನೂ ಪರೀಕ್ಷೆ ಆಗ್ಲಿ ಬಿಡು. ಕರೆಕ್ಟ್ ಆಗಿ ಹೇಳ್ದೆ ತರುಣ್. ಈಗ ಅದ್ಕೆ ಹೇಳೋದನ್ನ ಮಾಡೋದ್ರಿಂದ ತೊಂದ್ರೆ ಏನು? ಟ್ರೈ ಮಾಡೋಣ ಬಿಡು. ಸರಿ, ಏನೋ ಮಾಡಿ. ಸಂಗೀತ, ಹೋಗ್ ಪೆನ್ನು ಪೇಪರ್ ತಗೊಂಡ್ ಬಾ. ಸರಿ ಅತ್ಗೆ. ಸಂಗೀತ ಕೊಡು, ನಾನೇ ಬರಿತೀನಿ. ಮನ್ಸಲ್ಲಿ ಬೆಟ್ಟದಷ್ಟು ಆಸೆ ಇಟ್ಕೊಂಡು ಯಾಕೋ ನಾಟಕ ಮಾಡ್ತೀಯ? ಸಂಗೀತ, ನೀನೇ ಒಂದು ಚೀಟಿ ತೆಗಿ. ಅಪ್ಪ ದೇವ್ರೆ, ಜಾನ್ಸಿದ್ಕೆ ಹೆಸರೇ ಬರುವಾಗ ಮಾಡಪ್ಪ. ಜಾನ್ಸಿದ್ಕೆ ಹೆಸರು ಬಂದಿದೆ. ಅದ್ಕೆ ನೀವೇ ಈ ಮನೆ ಸೊಸೆ. ನೋಡ್ದ ರಘು, ನಾನು ಹೇಳಿಲ್ವಾ ದೇವ್ರ ನನ್ ಕೈ ಬಿಡಲ್ಲ, ನಾನೇ ಗೆಲ್ಲೋದು ಅಂತ. ಇವಾಗ್ಲು ಇನ್ನು ನಾನೇ ಗೆಲ್ಲೋದು ಅಂತ ಬಂತು ತಾನೆ. ಡೋಂಟ್ ವರಿ ಯಜಮಾನ್ರೆ, ಪ್ರತಿಯೊಬ್ರು ನನಗೆ ಓಟ್ ಹಾಕೋದು, ನಾನೇ ಗೆಲ್ಲೋದು. ನೀನು ಚಿಂತೆ ಬಿಟ್ಟು ನಿಶ್ಚಿಂತೆಯಿಂದ ಇರು. ಇದಕ್ಕೇನ್ ಹೇಳ್ತೀಯಪ್ಪ? ಹೌದು, ಆ ಜ್ಯೋತಿಷ್ಯ ಮಾತನ್ನ ಬಿಟ್ಟು ಝಾನ್ಸಿ ಮೇಡಮ್ ಮಾತನ್ನ ನಂಬೋ. ಆ ದೇವ್ರು ಕೂಡ ಝಾನ್ಸಿನೇ ಗೆಲ್ಲೋದು ಅಂತ ಸೂಚನೆ ಕೊಟ್ಟಾಯ್ತಲ್ಲ. ಅವ್ರ ಹೆಸರೇ ಬರುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಕಣ. ಅದೇಗೋ ಗೊತ್ತಿತ್ತು? ಯಾಕೆಂದ್ರೆ ಎರಡೂ ಚೀಟಿಲೂ ಝಾನ್ಸಿ ಮೇಡಮ್ ಹೆಸರೇ ಬರ್ತಿದೆ. ಯಾಕೋ ಹೀಗ್ ಮಾಡ್ದೆ? ಅವ್ರಿಗೆ ಮನೆ ಬಿಟ್ಟು ಹೋಗೋದು ನಿಜ ಕಣೋ. ಅವ್ರಿಗೆ ಮನೇಲಿ ಇರೋ ತನಕ ಅವ್ರ ಮನ್ಸಿಗೆ ನೋವಾಗಬಾರ್ದು, ಅವ್ರು ಖುಷಿಯಾಗಿರ್ಬೇಕು. ಅದಕ್ಕೆ ಹೀಗೆ ಮಾಡಿದೆ. ಅಮ್ಮ ಅಪ್ಪ, ಸೇವೆ ಮಾಡೋ ನೆಪದಲ್ಲಿ ಇಬ್ರು ಸೇರ್ಕೊಂಡು ನನ್ನ ಪ್ರಾಣನೇ ತೆಗೆದು ಬಿಡ್ತಿದ್ರಲ್ಲಿ. ಇವತ್ತೇನಾದ್ರೂ ನಾನು ಸ್ವಲ್ಪ ಎಚ್ಚರ ವಹಿಸದೇ ಇದ್ದಿದ್ರೆ ನಿನ್ನ ಮುತ್ತೈದಿ ತನ್ನನ್ನೇ ಕಿತ್ಕೊಂಡ್ಬಿಡ್ತಿದ್ರು ಅನ್ಸುತ್ತೆ. ಈ ರೀತಿ ಅನಾವಶ್ಯಕವಾಗಿ ದುರುದ್ದೇಶದಿಂದ ಏನೇನೋ ಪ್ಲಾನ್ ಮಾಡಿದ್ರೆ ಹೀಗೆ ಆಗೋದು. ನಿಜ ಕಣೆ, ನಾನು ಏನೋ ಅನ್ಕೊಂಡೆ, ಆದ್ರೆ ಏನೋ ಆಯ್ತು. ಈಗ್ಲೂ ಶಾಖ ಕೊಡಕ್ಕೆ ಅವ್ರಿಬ್ರನ್ನೇ ಕರೀಲಾ? ಬೇಡ ತಾಯಿ, ಆ ಮಹಾತಾಯಿರ ಸವಾಸ ಮಾತ್ರ ಬೇಡ. ಇದೇನ್ರಿ ಹೀಗ್ ಒಂದೇ ಸೇವೆಗೆ ಹೀಗೆ ಹೇಳ್ಬಿಟ್ರೆ ಹೇಗೆ? ನೀವಿನ್ನೂ ಏನೇನೋ ಸೇವೆ ಮಾಡಿಸ್ಕೋಬೇಕಲ್ವಾ? ಇದೊಂದು ಸೇವೆ ಮಾಡಿ ಅಂದಿದ್ಕೇನೆ ನನಗೆ ಈ ಗತಿ ತಂದು ನಿಲ್ಸಿದ್ದಾರೆ. ಇನ್ನೇನಾದ್ರೂ ಬೇರೆ ಸೇವೆ ಮಾಡಿ ಅಂತ ಹೇಳಿದ್ರೆ ಅಷ್ಟೇ ನನ್ನ ಕತೆ. ಮತ್ತಿವಾಗ ಏನ್ ಮಾಡ್ತೀರಾ? ಈ ಮನೇಲಿ ಇಷ್ಟೆಲ್ಲ ಆಗೋದಕ್ಕೆ, ನಾನು ಈ ನೋವು ಅನುಭವಿಸೋದಿಕ್ಕೆ ಕಾರಣಕರ್ತನೇ ಆ ರಾಘು ಅಲ್ವಾ? ಅದಕ್ಕೆ ಗಂಡನ ಸೇವೆ ಅಂತೇಳಿ ಅವರಿಬ್ಬರನ್ನು ಅವನ ಕಡೆಗೆ ಟರ್ನ್ ಮಾಡ್ಬಿಡ್ತೀನಿ. ಅವರು ಅವನಿಗೆ ಏನು ಸೇವೆ ಆದ್ರೂ ಮಾಡ್ಕೊಳ್ಳಿ, ಅವ್ರ ಕಾಟನ ಅವನೇ ಅನುಭವಿಸ್ಲಿ. ರೀ, ನಮ್ ರಾಗು ಪಾಪ ಕಣ್ರಿ. ಪಾಪನೂ ಇಲ್ಲ, ಪುಣ್ಯನೂ ಇಲ್ಲ. ಇಷ್ಟೆಲ್ಲ ಅವಾಂತರ ಕಾರಣಕರ್ತ ಆದವನು ಅಷ್ಟು ಅನುಭವಿಸ್ಲಿಲ್ಲ ಅಂದ್ರೆ ಹೇಗೆ ಹೇಳು? ಗಂಡನ ಸೇವೆ ಅನ್ನೋ ಒಂದು ಟಾಸ್ಕ್ ಕೊಟ್ಟು ಆಮೇಲೆ ಫೈನಲ್ ಟಾಸ್ಕ್ ಕೊಟ್ಟು ಇದನ್ನ ಮುಗಿಸ್ಬಿಡ್ತೀನಿ ಕಣೆ. ಏನಾದ್ರೂ ಮಾಡ್ಕೊಳ್ಳಿ, ನಾನು ಏನಾದ್ರೂ ಮಾಡ್ತೀನಿ, ನೀನ್ ಸರಿಯಾಗಿ ಶಾಖ ಕೊಡೆ. ನನಗ್ ಕೊಡಕ್ ಬರಲ್ಲ, ಅವ್ರಿಬ್ರನ್ ಕರಿತೀನಿ, ಅವರೇ ಸರಿಯಾಗಿ ಕೊಡ್ತಾರೆ. ಅಮ್ಮ ಲಲಿತಾದೇವಿ, ನೀನ್ ಶಾಖ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಮತ್ತೆ ಮತ್ತೆ ಅವರಿಬ್ಬರನ್ನ ಕರಿತೀನಿ ಅಂತ ಮಾತ್ರ ಹೇಳ್ಬೇಡ. ಅವ್ರ ಸೇವೆನ ತಡ್ಕೊಳ್ಳೋ ಶಕ್ತಿ ನನ್ ಕೈಲಿ ಇಲ್ಲ ಕಣೆ. ಮತ್ತೆ ಅಯ್ಯೋ,
ಪ್ರಣವ್ ಏನೋ ಇದೆಲ್ಲ. ಯಾಕೆ ಡ್ಯಾಡಿ ಕೇಳ್ತಿದ್ಯಾ? ಕಾಣಿಸ್ತಿಲ್ವಾ? ಅದು ಸೈಟ್ಸು, ಇದು ಡ್ರಿಂಕ್ಸು. ನಾನು ಕೇಳ್ತಾ ಇರೋದು ಇದ್ರ ಬಗ್ಗೆ ಅಲ್ಲ. ಮತ್ತೆ ಯಾವ್ದ್ರ ಬಗ್ಗೆ ಡ್ಯಾಡ್? ಅಲ್ವೋ, ನಿಮ್ಮಮ್ಮ ಮಾಡೋಕೆ ಹೊರಟಿರೋದು ನಿನಗೆ ಸರಿ ಅನ್ನಿಸ್ತಾ ಇದೆಯಾ? ಪಾಪ ಕಣ ಅವರು ನಮ್ಮನ್ನ ನಂಬಿದ್ದಾರೆ. ಸ್ವಂತ ತಂದೆನೇ ನಂಬಿಸಿ ಕತ್ತು ಕುಯ್ಯೋದು ಎಷ್ಟರ ಮಟ್ಟಿಗೆ ಸರಿ? ಡ್ಯಾಡ್, ಮಾಮ್ ಮಾಡಕ್ ಕೊಟ್ಟಿರೋದು 100% ಕರೆಕ್ಟಾಗೇ ಇದೆ. ನಾವು ಜೀವನದಲ್ಲಿ ಬೆಳಿಬೇಕು ಅಂದ್ರೆ ನಮ್ಮವರು ತಮ್ಮವರು ಅನ್ನೋ ಸೆಂಟಿಮೆಂಟ್ನೆಲ್ಲ ಬಿಡಬೇಕು. ನಮ್ಗೇನೋ ಕಮ್ಮಿ ಆಗಿದೆ, ನಾವು ಚೆನ್ನಾಗಿ ಬದುಕ್ತಾ ಇದೀವಲ್ಲ. ಲುಕ್ ಡ್ಯಾಡ್, ಒಬ್ಬ ಮನುಷ್ಯ ಚೆನ್ನಾಗಿರ್ಬೇಕು ಅಂದ್ರೆ ಅವನು ದುಡಿದ್ರೆ ಸಾಕು. ಅದೇ ಮನುಷ್ಯ ಸಂತೋಷವಾಗಿ ಬಿಂದಾಸ್ ಆಗಿರ್ಬೇಕು ಅಂದ್ರೆ 4 ಜನಕ್ಕೆ ಮೋಸ ಮಾಡಿದ್ರು ಅವ್ರನ್ನ ತುಳಿದು ಅದನ್ನೇ ಸ್ಟೆಪ್ ಮಾಡ್ಕೊಂಡ್ ಮೇಲೆ ಬರಬೇಕು. ಅದೇ ಮನುಷ್ಯ ರಾಯಲ್ ಆಗಿ ಲಕ್ಸುರಿಯಸ್ ಆಗಿ ಬದುಕಬೇಕು ಅಂದ್ರೆ ಆ 4 ಜನನ್ನ ಸಾಯಿಸೋದಕ್ಕೂ ಸಿದ್ಧವಾಗಿರ್ಬೇಕು. ಪ್ರಣವ್, ಮನುಷ್ಯನೇ ಮನುಷ್ಯ ಕೊಂದು ಬದುಕೋದು ನಾಗರಿಕತೆ ಅಲ್ಲ ಕಣು. ಅದರಲ್ಲೂ ಸ್ವಂತದವ್ರೇ ಸಾಯಿಸಿ ಸಂತೋಷವಾಗಿ ಬದುಕೋಕೆ ಹೇಗ್ ತಾನೆ ಸಾಧ್ಯ? ಡ್ಯಾಡ್ ಪ್ಲೀಸ್ ಸ್ಟಾಪ್ ದಿಸ್. ನೀನ್ ಈ ವೇದಾಂತಗಳು ಸಿದ್ಧಾಂತಗಳು ನಂಬಿ ನನ್ನ ಕೈಯಲ್ಲಿ ಬದುಕಕ್ಕಾಗಲ್ಲ. ಐ ಥಿಂಕ್ ಮಾಮ್ ಇಸ್ ರೈಟ್. ನಾವು ಬೆಳಿಬೇಕು ಅಂದ್ರೆ ನಮ್ಮವರು ತಮ್ಮವರು ಅನ್ನೋದನ್ನ ಬಿಡ್ಬೇಕು. ನಮ್ಮ ಆಸೆ ಆಕಾಂಕ್ಷೆ ಈಡೇರ್ಸೋದಕ್ಕೆ ಅಡ್ಡ ಬರೋರು ಯಾರಾದ್ರೂ ಸರಿ, ಅವ್ರಿಗೆ ಏನ್ ಮಾಡಿದ್ರು ತಪ್ಪಲ್ಲ. ಅದು ಅಪ್ಪ ಆದ್ರೂ ಸರಿ, ಅಮ್ಮ ಆದ್ರೂ ಸರಿ. ಮಕ್ಕಳಿಗೋಸ್ಕರ ಆಸ್ತಿ ಮಾಡದೇ ಇದ್ರೂ ಪರವಾಗಿಲ್ಲ, ಮಕ್ಕಳೇ ಆಸ್ತಿ ಮಾಡಬೇಕು ಅಂತ ದೊಡ್ಡವ್ರು ಹೇಳ್ತಾರೆ. ಆದ್ರೆ ಇಲ್ಲಿ ಅಮ್ಮನೇ ಇವನನ್ನ ತಪ್ಪು ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಇದು ಎಲ್ಲಿವರೆಗೆ ಹೋಗಿ ನಿಲ್ಲುತ್ತೋ ದೇವರಿಗೆ ಗೊತ್ತು. ಏನೇ ರಾಘವೇಂದ್ರ ಅವ್ರ ಜೊತೆ ಫೇಕ್ ರೊಮ್ಯಾನ್ಸ್ ಮಾಡಿ ನನ್ಗೆ ಉರ್ಸೋದಕ್ ನೋಡ್ತೀಯಾ? ಏಯ್, ನೀನ್ ಉರ್ಸಿದ್ರೆ ಸುಟ್ಟು ಹೋಗೋದಕ್ಕೆ ಪೇಪರ್ ಅಲ್ಲ ಕಣೆ, ಪೆಟ್ರೋಲ್. ಸುಟ್ಟಾಕ್ತೀನಿ. ಇವಾಗ ನೋಡು, ನಾನ್ ಅವ್ರ ಜೊತೆ ರಿಯಲ್ ಆಗಿ ರೊಮ್ಯಾನ್ಸ್ ಮಾಡಿ ಉರ್ಸೋದು ಅಂದ್ರೆ ಹೇಗೆ ಅನ್ನೋದನ್ನ ತೋರಿಸ್ತೀನಿ. ರಾಘವೇಂದ್ರ ಅವ್ರೆ, ಏನ್ ಮಾಡ್ತಿದ್ದೀರಾ? ಮಂತ್ ಎಂಡ್ ಅಲ್ವಾ, ಅದಕ್ಕೆ ಈ ತಿಂಗಳು ಒಟ್ಟು ಎಷ್ಟು ಖರ್ಚಾಯ್ತು ಅಂತ ಲೆಕ್ಕ ಮಾಡ್ತಾ ಇದ್ದೀನಿ. ಹೌದಾ, ನೀವ್ ನನ್ಗೋಸ್ಕರನೇ ವೇಟ್ ಮಾಡ್ತಿದ್ರಾ? ನೀವ್ ನನ್ನ ಅಷ್ಟೊಂದ್ ಮಿಸ್ ಮಾಡ್ಕೋತಿದ್ರಾ ರಾಘವೇಂದ್ರ ಅವ್ರೆ? ಡೋಂಟ್ ವರಿ, ಇನ್ನೊಂದ್ ಸ್ವಲ್ಪ ದಿನ ಆಮೇಲೆ ನಾವಿಬ್ರು ಒಬ್ರನ್ನೊಬ್ರನ್ನ ಮಿಸ್ ಮಾಡ್ಕೊಳ್ಳೋ ನೆಸೆಸಿಟಿನೇ ಬರಲ್ಲ. ಯಾಕೆಂದ್ರೆ ನಾವಿಬ್ರು ಮದ್ವೆ ಆದ್ಮೇಲೆ ಯಾವಾಗ್ಲೂ ಜೊತೆಲೇ ಇರ್ತೀವಿ ಅಲ್ವಾ? ರಾಘವೇಂದ್ರ ಅವ್ರೆ, ಒಂದು ಲಾಂಗ್ ಡ್ರೈವ್ ಹೋಗ್ಬರೋಣ. ಓ, ಇವಾಗ್ ಬೇಡ, ಬೇರೆಯವ್ರ ಕಣ್ ಬೀಳುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಉರ್ಕೋ, ಆದ್ರೂ ಇಷ್ಟು ಸಾಕಾಗ್ತಾ ಇಲ್ವಲ್ಲ? ನೋಡು ಇವಾಗ ಏನ್ ಮಾಡ್ತೀನಿ ಅಂತ. ಸರಿ ರಾಘವೇಂದ್ರ ಅವ್ರೆ, ಹಾಗೆ ಮಾಡೋಣ. ಗುಡ್ ನೈಟ್. ಗುಡ್ ನೈಟ್. ಅನಿತಾ ಅವ್ರೆ, ಏನಾಯ್ತು? ಅಯ್ಯೋ, ನೀರ್ ಚಲಿತ್ತು ಅನ್ಸುತ್ತೆ. ಜಾರ್ ಬಿದ್ಬಿಟ್ಟೆ ರಾಘವೇಂದ್ರ ಅವ್ರೆ. ಅಯ್ಯೋ, ನೋಡ್ಕೊಂಡು ಹೋಗೋದಲ್ವಾ? ಆಗ್ತಾ ಇಲ್ಲ, ತುಂಬಾ ನೋವು ಆಗ್ತಿದೆ. ಒಂದ್ ಹೆಜ್ಜೆನೂ ಇಡಕ್ ಆಗ್ತಿಲ್ಲ ರಾಘವೇಂದ್ರ ಅವ್ರೆ. ಒಂದ್ ಕೆಲಸ ಮಾಡಿ, ಕೈ ಕೊಡಿ ಇಲ್ಲಿ. ನಿಧಾನಕ್ಕೆ ಹೇಳಿ. ಅಮ್ಮ, ಆಗ್ತಾ ಇಲ್ಲ. ನನ್ನ ರೂಮ್ ಹೊರಗೂ ಕರ್ಕೊಂಡು ಹೋಗ್ಬಿಡ್ತೀರಾ ರಾಘವೇಂದ್ರ ಅವ್ರೆ, ಪ್ಲೀಸ್? ರಾಘವೇಂದ್ರ ಅವ್ರೆ,
ಏನ್ ನೋಡ್ತಿದ್ದೀರಾ? ಪ್ಲೀಸ್ ಎತ್ಕೊಳ್ಳಿ. ಸರಿ. ಅಯ್ಯೋ, ನಮ್ಮನೆ ಒಳಗಡೆ ಹಾವು ಹೇಗ್ ಬಂತು? ಲೇ ರಾಘು, ಹಾವಿಡಿಯವ್ರು ಫೋನ್ ಮಾಡೋ. ಎಲ್ಲಮ್ಮ ಹಾವು? ಎಲ್ಲಿ? ಮೇಡಮ್, ಹಾವೆಲ್ಲಿ? ಯಾವ ಕಡೆ ಹೋಯ್ತು? ಎಲ್ಲಿದೆ? ಅದು ಟಿವಿಲ್ ಬಂದಿತ್ತು, ಹೋಯ್ತು. ಅಯ್ಯೋ ಕತ್ತೆ, ನಿಂಗಷ್ಟು ಬುದ್ಧಿ ಇಲ್ವೇನೆ? ಟಿವಿ ಎಲ್ಲ ನೋಡ್ಬಿಟ್ಟು ಮನೆ ಒಳಗಡೆನೆ ಬಂದ್ಬಿಡ್ತು ಅಂತ ಕಿರ್ಚಾತಿದ್ದಲ್ಲೇ. ಇಡೋಳೆ ಸಲ ಹೋಯ್ತಲ್ಲ. ನಾನೇನ್ ಮನೆ ಒಳಗಡೆ ಹಾವು ಬಂತು ಅಂತ ಹೇಳದ್ನ? ನನ್ಗ್ ಹಾವು ಬಂದ್ರೆ ಭಯ, ಅದಕ್ಕೆ ಕಿರ್ಚ್ಕೊಂಡೆ. ನಿನಗೆ ಹಾವು ಕಂಡ್ರೆ ಭಯ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹಾವುಗಂತೂ ನಿನ್ನ ಕಂಡ್ರೆ ಭಯ ಇದ್ದೇ ಇರುತ್ತೆ ಬಿಡಮ್ಮ. ಅಲ್ಲಮ್ಮ, ನೀನ್ ಕಿರ್ಚ್ಕೊಂಡಿದ್ ನೋಡಿ ನನಗ್ ಕಾಲ್ ನೋವು ಅನ್ನೋದನ್ನ ಮರ್ತು ನಾನು ಓಡ್ ಬಂದಿದ್ದೀನಿ. ಇನ್ನೊಂದ್ಸಲ ಕಿರ್ಚ್ಕೋಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಮ್ಮ. ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಾತು. ಯಾಕೆ ಎಲ್ರು ಭಯದಲ್ಲಿದ್ದೀರಾ ಹಾವು ಹಾವು ಅಂತ? ದೊಡ್ಡಪ್ಪ, ಭಯದಲ್ಲಿ ಸೋಫಾ ಮೇಲೆ ನಿಂತಿರೋರು ನೀವು. ನಾನ್ ಮೇಲ್ ಹತ್ತಿರೋದು ಭಯದಿಂದ ಅಲ್ಲ. ಮೇಲ್ಗಡೆ ಇದ್ರೆ ಹಾವು ಎಲ್ಲಿದ್ರು ಕಾಣಿಸುತ್ತಲ್ವಾ, ಅದಕ್ ನಾನ್ ಮೇಲ್ ಹತ್ತಿದ್ದು. ಈಗ ಹಾವಿಲ್ಲ ಅಂತ ಎಲ್ರಿಗೂ ಗೊತ್ತಾಯ್ತು ತಾನೆ? ಹೋಗಿ ಎಲ್ರು ಹೋಗಿ ಡಿಸ್ಪೋಸ್ ಆಗಿ ಬಾರೆ, ಸ್ವಲ್ಪ ಕಾಲೊತ್ತು ಬಾ. ಏನ್ ಸರ್, ಏನೋ ಟೆನ್ಷನ್ ಅಲ್ಲಿ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ದೀರಾ? ಜಾನ್ಸಿ ಮೇಡಮ್ ಫೋನ್ ಮಾಡ್ತಾ ಇದೀನಿ, ಅವ್ರು ರಿಸೀವೇ ಮಾಡ್ತಾ ಇಲ್ಲ. ಸರ, ಮೇಡಮ್ ಅವ್ರ ಎಲ್ಲರೂ ಬಿಸಿ ಇರ್ಬೇಕನ್ನಿಸ್ತೈತ್ರಿ. ಅದೇ ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಶುರುವಾಗಿ ಅತ್ತೆ ಮನೇಲಿ ಒಂದು ಹೋಳ್ ಸಿಕ್ತಲ್ವಾ, ಈಗ ಈ ರಾಯಿನ ಮರ್ತು ಬಿಟ್ಟಿದ್ದಾರೆ. ಅಯ್ಯೋ ಸರ್, ನಮ್ ಜಾನ್ಸಿ ಮೇಡಮ್ ಮಾತಾಡ್ದವ್ರಲ್ಲ ಸರ್. ಅಲ್ಲ ಅಂದ್ಮೇಲೆ ಫೋನ್ ರಿಸೀವ್ ಮಾಡಿ ಮಾತಾಡ್ಬೇಕಿತ್ತು ತಾನೆ. ನೋಡ್ತಬಲ, ಅಲ್ಲಿ ಪ್ರಾಬ್ಲಮ್ ಇದ್ದಾಗ ನಾನ್ ಬೇಕಿತ್ತು, ಫೋನ್ ಮಾಡ್ತಿದ್ರು, ಮಾತಾಡ್ತಿದ್ರು. ಹಾಗಲ್ಲ ರಾಯ್ ಹೀಗೆ, ಹೀಗಲ್ಲ ರಾಯ್ ಹಾಗೆ ಅಂತ ಹೇಳ್ತಾ ಇದ್ರು. ಇವಾಗ ನೋಡು, ಫೋನ್ ರಿಸೀವ್ ಮಾಡದೆ ಇರೋಷ್ಟು ಬಿಸಿ. ಯಾಕೆ ಹೇಳ? ಗಂಡ ಸಂಸಾರ ಮನೆ ಅಂತ ಸುಖವಾಗಿದಾರಲ್ವಾ, ಅದಕ್ಕೆ. ಸರ, ಅವ್ರಲ್ಲಿ ಖುಷಿಯಾಗಿ ಯಾವಾಗ್ಲೂ ನಕ್ಕೊಂತಿರ್ಬೇಕನ್ನೋದಲ್ವೇನ್ರಿ ನಮ್ಮ ಆಸೆ? ಹೌದು ಮಲ್ಲಿ, ಆದ್ರೆ ಈಗ ಮೇಡಮ್ ನಮ್ಮನ್ನ ಮರ್ತಿರೋದು ತಪ್ಪಲ್ವಾ? ಅವರು ಮನೆ ಬಿಟ್ಟು ಹೋಗಿರ್ಬೋದು, ಆದ್ರೆ ಅವ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದೀವಿ. ಅವರು ನಮ್ಮನ್ನ ಮರ್ತಿರ್ಬೋದು, ಆದ್ರೆ ನಾವು ಅವ್ರ ನೆನಪಲ್ಲೇ ಬದುಕ್ತಾ ಇದೀವಿ. ನಿಜ ಹೇಳ್ಬೇಕು ಅಂದ್ರೆ ನಾವು ಅವ್ರ ಹೆಸರು ಹೇಳ್ದೆ ದಿನ ಶುರು ಮಾಡಲ್ಲ, ದಿನ ಮುಗಿಸೋದು ಇಲ್ಲ. ಅಂತದ್ರಲ್ಲಿ ಅವ್ರು ಫೋನ್ ರಿಸೀವ್ ಮಾಡ್ತಾ ಇದ್ರೆ ಬೇಜಾರಾಗಲ್ವಾ ಹೇಳೋ? ನಿಮ್ ಪಾಯಿಂಟ್ ಅಲ್ಲೂ ಲಾಜಿಕ್ ಇದೆ ರಾಯ್ ಸರ್. ಹಾ ಸರ್, ಮೇಡಮ್ ಫೋನ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಏನಂತೆ? ಹೇಗಿದ್ರು ರಾಘು ಸರ್ ಮೇಡಮ್ ಜೊತೆನೆ ಇರ್ತಾರೆ, ಅವ್ರಿಗೆ ಫೋನ್ ಮಾಡಿ. ಹೌದಲ್ವಾ, ಈ ಐಡಿಯಾ ನನಗೆ ಬರ್ಲೇ ಇಲ್ಲ. ಇರು, ಈಗ ಮಾಡ್ತೀನಿ. ಹಲೋ. ಹಲೋ ರಾಘು ಸರ್, ನನ್ನ ಹೆಸರು ರಾಯ್ ಅಂತ, ನೆನಪಿದಿನಾ? ನಿನ್ನ ಮರೆಯಕ್ಕಾಗತ್ತಾ ರಾಯ್? ಸುಮ್ಮನೆ ಇರಿ ಸರ್, ಇದು ಬರೀ ಮಾತಲ್ಲಾಯ್ತು ಅಷ್ಟೇ. ನಿಮ್ಮ ಮನ್ಸಲ್ಲಿ ನಾನಿಲ್ಲ. ಅದಕ್ಕೆ ನೋಡಿ, ನೀವು ಫೋನ್ ಮಾಡ್ತಿಲ್ಲ. ಮೇಡಮ್ ಅಂತೂ ನಾನು ಕಾಲ್ ಮಾಡಿದ್ರೆ ರಿಸೀವ್ ಮಾಡಲ್ಲ, ಅವರಾಗೆ ವಾಪಸ್ ಒಂದು ಫೋನು ಮಾಡಲ್ಲ. ಆ ರೀತಿ ಏನೂ ಇಲ್ಲ ರಾಯ್. ಮೇಡಮ್ಗೆ ನೀವು ಸಿಕ್ಕಿದ್ರ, ನಿಮ್ ಪ್ರೀತಿ ಸಿಕ್ಕಿದೆ, ಎಲ್ಲಕ್ಕಿಂತ ಹೆಚ್ಚಾಗಿ ಪಕ್ಕದಲ್ಲೇ ಇರ್ತೀರಾ ಅಂದಮೇಲೆ ನಾವೆಲ್ಲಿ ನೆನ್ಪಿರ್ತೀವಿ ಬಿಡಿ. ಇವಾಗ್ಲೇ ಇನ್ನು ಮಕ್ಕಳು ಮರಿ ಆದ್ಮೇಲೆ ಏನು ಕತೆ ಅಂತೀನಿ. ಅವಾಗಂತೂ ನಾವು ಮುಂದೆ ಬಂದ್ರೆ ನೀವ್ ಯಾರು ಅಂತ ಕೇಳಿದ್ರೆ ಅನ್ಸುತ್ತಲ್ವಾ? ಹೇಗೋ ಬಿಡಿ ಸರ್, ಜಾನ್ಸಿ ಮೇಡಮ್ ನೀವು ಸಂತೋಷವಾಗಿದ್ರಲ್ಲ, ಅಷ್ಟು ಸಾಕು. ನೀನ್ ತಿಳ್ಕೊಂಡಿರೋ ರೀತಿ ಇಲ್ಲ ರಾಯ್. ಜಾನ್ಸಿ ಮೇಡಮ್ ಇನ್ 2-3 ದಿವಸ ಅಷ್ಟೇ ಇಲ್ಲಿಂದ ಹೊರಟು ಬರ್ತಾರೆ. ಸರ್, ಏನ್ ಹೇಳ್ತಾ ಇದೀರಾ? ಸತ್ಯನೇ ಹೇಳ್ತಾ ಇದೀನಿ ರಾಯ್. ಅವ್ರಿಗೆ ಇಲ್ಲಿಂದ ಬರ್ದೆ ಬೇರೆ ದಾರಿನೇ ಇಲ್ಲ. ಯಾಕೆಂದ್ರೆ
ಅವರು ಪ್ರತಿ ಹಂತದಲ್ಲೂ ಸೋಲ್ತಿದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ಅವ್ರು ಸೋಲ್ತಿದ್ದಾರೆ ಅನ್ನೋದಕ್ಕಿಂತ ನಮ್ಮ ಮನೆಯವರೆಲ್ಲರೂ ಸೇರ್ಕೊಂಡು ಅವ್ರನ್ನ ಪ್ರತಿ ಹಂತದಲ್ಲೂ ಸೋಲಿಸ್ತಿದ್ದಾರೆ ರಾಯ್. ಏನ್ ಸರ್ ನಿಮ್ ಮಾತಿನ ಅರ್ಥ? ಅವ್ರ ಈ ಮನೇಲಿರೋದು ಬೆರಳೆಣಿಕೆ ಅಷ್ಟು ದಿವಸ. ರಾಯ್, ಇನ್ನೊಂದು ವಿಚಾರ, ಈ ವಿಷಯ ಯಾವುದೇ ಕಾರಣಕ್ಕೂ ತಾತಂಗೆ ಗೊತ್ತಾಗ್ಬಾರ್ದು. ಸರ್ ಹಲೋ ಸರ್. ಏನ್ ಸರ್, ಏನಂತೆ? ಏನೇ ಸುಂದ್ರಿ, ನನಗೆ ಉರ್ಸೋದಕ್ ನೋಡ್ತೀಯಾ? ನನ್ ಗಂಡನ್ಗೆ ಹತ್ರ ಆಗೋದಕ್ ನೋಡ್ತೀಯಾ? ರಾಘು ನನ್ನ ಗಂಡ. ಅಪ್ಪಿ ತಪ್ಪಿ ಅವನ ಹತ್ರ ಸಲ್ಗೆಯಿಂದ ಇರೋದಕ್ ನೋಡಿದ್ರೆ ಏಯ್ ನೀನು ಉರಿಯೋ ಬೆಂಕಿ ಆದ್ರೆ ನಾನು ಸುರಿಯೋ ಮಳೆ. ಸುಟ್ಟಾಕದಕ್ ನೋಡಿದ್ರೆ ಬೂದಿ ಆಗದ್ ನೀನೆ. ರಾಘು ನನ್ನ ಗಂಡ, ನನಗ್ ಸೇರ್ದವನು. ನೀನ್ ತಿಪ್ಪರ್ಲಾಗ ಹಾಕಿದ್ರು ಅವನ್ನ ಪಡ್ಕೊಳ್ಳೋ ಅವಕಾಶ ನಿನಗ್ ನಾನ್ ಕೊಡಲ್ಲ. ನೀನಲ್ಲ, ನಿನ್ನಂತ 100 ಅನಿತಾ ಬಂದ್ರು ನನ್ ಗಂಡನ ನನ್ನಿಂದ ದೂರ ಮಾಡೋದಕ್ ಸಾಧ್ಯನೇ ಇಲ್ಲ. ನನ್ ಗಂಡನ್ನ ಮುಟ್ಬೇಕು, ಅವನ ಹತ್ರ ಸಲಿಗೆಯಿಂದ ಇರ್ಬೇಕು ಅಂತ ಆಸೆ ಪಟ್ಟಿದ್ದಕ್ಕೆ ಈ ರೀತಿ ಮಾಡಿದೀನಿ. ಅದನ್ನ ಬಿಟ್ಟು ಟಚ್ ಮಾಡಿಸ್ಕೊಂಡೆ ಅಂತ ಇಟ್ಕೋ, ಅದ್ರ ಪರಿಣಾಮ ಬೇರೆನೆ ಇರುತ್ತೆ. ಏಯ್, ಏನೇ ಮಾಡ್ತೀಯಾ? ನೀನ್ ಟಚ್ ಮಾಡಮ್ಮ, ಆಮೇಲೆ ಗೊತ್ತಾಗತ್ತೆ. ಏಯ್, ನನ್ ಗಂಡನ್ನ ಮುಟ್ಟೋ ಅಧಿಕಾರ ಇರೋದು ಬರೀ ನನಗೆ. ನೀನ್ ಈ ಮನೇಲಿ ಇರೋವರೆಗೂ ನನ್ ಗಂಡನಿಂದ ದೂರ ಇದ್ರೆ ನಿನಗೆ ಒಳ್ಳೇದು. ಇಂಥ ಆಟಗಳನ್ನೆಲ್ಲ ಬಿಟ್ಟು ನೆಮ್ಮದಿಯಾಗಿ ನಿದ್ದೆ ಮಾಡು. ಹೋಗು, ಆರಾಮಾಗಿ ಮಲ್ಕೊ. ಗುಡ್ ನೈಟ್. ಅನಿತಾ, ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ನಾನು ಟಾಸ್ಕ್ ಅಲ್ಲಿ ಗೆಲ್ಲೋದ್ ನಾನೇ ಅಲ್ವಾ? ಮುಂದೆ ನಡೆಯೋ ಎಲೆಕ್ಷನ್ ಅಲ್ಲಿ ಗೆಲ್ಲೋದ್ ನಾನೇ ಕನ್ಫರ್ಮ್ ತಾನೆ. ನೋಡಮ್ಮ ಅನಿತಾ, ನಮ್ಮ ಕಡೆ ನಂಬಿಕೆ ಇಲ್ಲದೆ ಹೊರ ಜಗತ್ತಿನಲ್ಲಿ ಹೆಜ್ಜೆ ಹಾಕೋದು ಅಂದ್ರೆ ಗಾಳಿಯಲ್ಲಿ ಮನೆ ಕಟ್ಟದ ಹಾಗೆ. ಮೊದಲು ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು, ಆತ್ಮವಿಶ್ವಾಸ ಇರಬೇಕು. ಮಾವ, ಈಗ ಬೋಧನೆ ಮಾಡೋದನ್ನ ಫಸ್ಟ್ ನಿಲ್ಸಿ. ನಾನ್ ಕೇಳಿದ್ದಕ್ಕೆ ಉತ್ತರ ಕೊಡಿ. ನಾನ್ ಗೆಲ್ತೀನಿ ತಾನೆ. ನೀನು ಸೋಲಿನ ಬಗ್ಗೆ ಯೋಚನೆ ಕೂಡ ಮಾಡಬಾರ್ದು. ಹೌದು ಅನಿತಾ, ನೀನ್ ಆಲ್ರೆಡಿ ಗೆದ್ದಾಗಿದೆ. ವೋಟಿಂಗ್ ಅನ್ನೋದು ಜಸ್ಟ್ ಒಂದ್ ನೆಪ ಅಷ್ಟೇ. ಹೌದಮ್ಮ ಅನಿತಾ, ನಾವೆಲ್ರೂ ನಿನ್ ಪರ ಇರ್ಬೇಕಾದ್ರೆ ಯಾಕ ಅನುಮಾನ? ಅದು ಅಲ್ದೆ ಎಲ್ಲಾ ಟಾಸ್ಕ್ ಅಲ್ಲೂ ನಿನ್ನೆ ತಾನೇ ಗೆಲ್ಸಿರೋದು. ಆದ್ರೂ ಆ ಜಾನ್ಸಿ ಆಟಿಟ್ಯೂಡ್ ನೋಡ್ತಾ ಇದ್ರೆ ನನ್ಗೆ ಯಾಕೋ ಭಯ ಆಗ್ತಿದೆ. ಅನಿತಾ, ಅವಳ ಬಗ್ಗೆ ನೀನ್ ಯಾಕೆ ತಲೆ ಕೆಡ್ಸ್ಕೊಳ್ತೀಯಾ? ವೋಟ್ ಮಾಡೋದು ನಾವುಗಳು ತಾನೆ. ಅಲ್ಲಮ್ಮ, ಇಷ್ಟು ದಿನ ನಡೆದಿರೋ ಟಾಸ್ಕ್ ಅಲ್ಲಿ ನಮ್ಮ ಕಣ್ಣೆದುರುಗಡೆ ಕಣ್ಣಿಗೆ ಕಾಣಿಸೋ ತರ ಅವಳೇ ಗೆದ್ದಿದ್ರು ಕೂಡ ನಾವೆಲ್ಲ ಏನೋ ಗೋಲ್ಮಾಲ್ ಮಾಡಿ ಆ ಗೆಲುವನ್ನ ನಿನ್ನ ಬುಟ್ಟಿಗೆ ಹಾಕಿದ್ವಿ. ನಿನ್ನ ಸೋಲಕ್ ಬಿಟ್ವಾ? ಇನ್ನು ಎಲೆಕ್ಷನ್ ಅಲ್ಲಿ ವೋಟ್ ಮಾಡ್ಬೇಕಾದ್ರೆ ಯಾರ ಕಣ್ಣಿಗೂ ಕಾಣಿಸಲ್ಲ. ನಿನ್ನ ಸೋಲಕ್ ಬಿಟ್ಬಿಡ್ತೀವಾ? ಯು ಡೋಂಟ್ ವರಿ ಅನಿತಾ, ಗೆಲುವು ನಿನ್ನದೇ. ಅದ್ ಸರಿ ಅನಿತಾ, ಇವಾಗ ಯಾಕೆ ನೀನ್ ಈ ಪ್ರಶ್ನೆ ಕೇಳ್ದೆ? ನಾನು ರಾಘವೇಂದ್ರ ಅವ್ರ ಜೊತೆ ಸಲಿಗೆಯಿಂದ ಇರಬಾರ್ದಂತೆ. ರಾಘವೇಂದ್ರ ಅವರು ಅವಳಿಗೆ ತಾಳಿ ಕಟ್ಟಿರೋ ಗಂಡ ಅಂತೆ. ಅವ್ರ ಜೊತೆ ಯಾರು ಸಲಿಗೆಯಿಂದ ಇರಕ್ ಅವ್ಳು ಬಿಡಲ್ವತ್ತೆ. ಓ, ಅವಳು ಇಷ್ಟೆಲ್ಲ ಮಾತಾಡದ್ಲಾ? ಹೌದು ಅತ್ತೆ, ಎಷ್ಟು ದಿಮಾಕು, ಎಷ್ಟು ಕೊಬ್ಬಲ್ ಮಾತಾಡ್ತಾಳೆ ಗೊತ್ತಾ? ಹೇಗಾದ್ರೂ ಮಾಡಿ ಅವಳ ಅಹಂಕಾರನ ಇಳಿಸ್ಲೇಬೇಕು. ಇನ್ನೊಂದ್ 2 ದಿನ ತಾನೆ ವೋಟಿಂಗ್ ಆಗ್ಲಿ, ಆಮೇಲೆ ಅವಳು ಕೊಬ್ಬು, ದುರಾಂಕಾರ, ದಿಮಾಕು ಎಲ್ಲ ತಾನಾಗ್ ತಾನೇ ಇಳ್ದೋಗುತ್ತೆ. ಅದಕ್ಕೂ ಮುಂಚೆ ನೀನು ರಾಘು ಜೊತೆ ಸಲಿಗೆಯಿಂದ ಇದ್ದು ಅವನ ಮನಸ್ಸನ್ನ ಗೆಲ್ಲೋದಕ್ಕಂತಾನೆ ನಾಳೆ ಒಂದು ಟಾಸ್ಕ್ ಮಾಡಿದೀನಿ. ಹೌದಾ? ಏನ್ ಟಾಸ್ಕ್ ಮಾವ? ಅದು ಗಂಡನ ಸೇವೆ ಅಂತ. ನಾಳೆ ಪೂರ್ತಿ ನೀವಿಬ್ಬರು ರಾಘು ಜೊತೆ ಅವನ ಸೇವೆ ಮಾಡ್ಕೊಂಡೇ ಇರಬೇಕು. ಈ ಅವಕಾಶನ ಬಳಸ್ಕೊಂಡು ಹೇಗಾದ್ರೂ ಮಾಡಿ ರಾಘು ಜೊತೆ ಪ್ರೀತಿಯಿಂದ ಇದ್ದು
ಅವನ ಮನಸ್ಸಲ್ಲಿ ಜಾಗ ಹುಡ್ಕೋಬೇಕು. ಅನಿತಾ, ಅಣ್ಣನ್ ಮನ್ಸ್ ಗೆಲ್ಲೋದ್ ಮಾತ್ರ ಅಲ್ಲ, ನಾಳೆ ಟಾಸ್ಕ್ ಅಲ್ಲೂ ನೀನೇ ಗೆಲ್ತ್ಯ. ನೀವೆಲ್ರೂ ಇಷ್ಟ ಹೇಳಿದ್ರಿ ಅಲ್ವಾ, ನೋಡ್ತಾ ಇರಿ, ನಾಳೆ ನಾನ್ ಏನು ಅನ್ನನ್ನ ತೋರಿಸ್ತೀನಿ. ಅಪ್ಪ ದೇವ್ರೆ, ನಿನಗ್ ಏನೇನ್ ಬೇಕು ಅಂತ ನನಗ್ ಲೀಸ್ಟ್ ಕೊಟ್ಬಿಡು. ಕಡುಬು, ಕಜ್ಜಾಯ, ಕರ್ಜಿಕಾಯಿ, ಎಳ್ಳುಂಡೆ, ಇನ್ನು ಏನೇನ್ ಬೇಕು ಎಲ್ಲ ಹೇಳು. ಪ್ರತಿದಿನ ನಾನು ನಿನ್ಗೆ ವೆರೈಟಿಯಾಗಿ ಮಾಡ್ಕೊಡ್ತೀನಿ. ಆಮೇಲೆ ಇದನ್ನೆಲ್ಲ ನೀನ್ ಲಂಚ ಅಂತ ಮಾತ್ರ ತಿಳ್ಕೊಳ್ಬೇಡ, ಯಾಕಂದ್ರೆ ನಾನ್ ಪ್ರೀತಿಯಿಂದ ಭಕ್ತಿಯಿಂದ ಇದನ್ನೆಲ್ಲ ನಿನಗ್ ಮಾಡ್ಕೊಡ್ತೀನಿ. ಇದ್ರ ಬದ್ಲಾಗಿ ನಾನ್ ನಿನ್ ಹತ್ರ ಕೇಳೋದ್ ಬಂದೆ, ನಾನ್ ಸಾಯೋವರ್ಗು ನನ್ ಗಂಡನ್ ಜೊತೆ ಈ ಮನೇಲೆ ಬದುಕೋತರ ನನ್ಗೆ ವರ ಕೊಡು. ಅಪ್ಪ ದೇವ್ರೆ, ಇಂಥವ್ರು ಕೊಡೋ ಅದೇ ಎಳ್ಳುಂಡೆ, ಕಜ್ಜಾಯ, ಕರ್ಜಿಕಾಯಿನ ತಿಂದು ತಿಂದು ನಿನಗ್ ಬೇಜಾರಾಗಿದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ನಾನ್ ನಿನ್ಗೆ ಪಿಜ್ಜಾ, ಬರ್ಗರ್ ಈ ತರ ಹೊಸದಾಗಿ ಆರ್ಡರ್ ಮಾಡಿ ತರ್ಸ್ಕೊಡ್ತೀನಿ. ನೀನನ್ನ ತೃಪ್ತಿಯಾಗಿ ತಿಂದು ನೀನ್ ನನ್ ಕೋರಿಕೆನ್ ಮಾತ್ರ ನೆರವೇರಿಸ್ಬೇಕು. ಅಪ್ಪ ದೇವ್ರೆ, ಶುದ್ಧವಾಗಿ ತಾವೇ ಕೈಯಾರೆ ಮಾಡಕ್ ಆಗದೆ ಇರೋರೆ ಈ ತರ ಹೊರಗಡೆಯಿಂದ ತರ್ಸ್ಕೊಡೋದು. ಆದ್ರೆ ಹೊರಗಡೆಯಿಂದೆಲ್ಲ ತಿಂದು ಈಗ್ಲೇ ಮನುಷ್ಯರ ಆರೋಗ್ಯ ಹಾಳಾಗ್ತಿರೋದೇ ಸಾಕು. ನೀನಾದ್ರೂ ನಿನ್ ಆರೋಗ್ಯನ ಕಾಪಾಡ್ಕೊಳಪ್ಪ. ಅದಕ್ಕೆ ಮನೇಲಿ ಮಾಡೋದೇ ನೀನ್ ತಿನ್ಬೇಕು. ಹೇಳಿದ ಅರ್ಥ ಆಯ್ತಲ್ವಾ? ನಿನ್ಗೆ ಏನೇನ್ ಬೇಕೋ ಹೇಳು. ಕೈಯಲ್ಲಿ ಮಾಡ್ಕೊಡಕ್ ಆಗದೆ ಇರೋರ್ ಮಾತಿಗೆ ಬೆಲೆ ಕೊಡ್ಬೇಡ. ನಾನ್ ನಿನ್ಗೋಸ್ಕರ ಎಲ್ಲ ಕೈಯಾರೆ ಮನೇಲೆ ಮಾಡ್ಕೊಡ್ತೀನಿ.